all your numbers so I can phone you. ಹಲೋ ನೀನ್ ಯಾರೇ? ಹೆಂಗದೀರಿ ಗೈಸ್ ಎಲ್ಲರೂ? ನಾನು ಆರಾಮ್ ಬಿಡ್ರಿ. ಇವತ್ತು ನನ್ನ ಬ್ಲಾಗ್ ಏನಂದ್ರೆ, ನಾವಿವತ್ತು ಜಯನಗರ್ 4th ಬ್ಲಾಕ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೊಂಟೀವಿ. ಅಂದ್ರೆ ನಾವು ಏನಾದ್ರು ಸ್ವಲ್ಪ ಶಾಪಿಂಗ್ ಮಾಡೋಣ, ಆದ್ರೆ ಅಷ್ಟೇ ಮಾಡ್ತೀನಿ. ನಾ ಮ್ಯಾಕ್ಸಿಮಮ್ ಮಾಡೋಂಗಿಲ್ಲ, ಯಾರು ಮಾಡ್ತಾರೆ ನೋಡ್ತೀನಿ. ಎಲ್ಲೋ ಮಿಸ್ ಹೊಡಿತಾ ಇದೆ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಮ್ಯಾಕ್ಸಿಮಮ್ ಮಾಡಬಾರ್ದು ಅಂತ ಐತಿ. ಬಟ್ ಅಲ್ಲಿ ಹೋಗಿ ಹೆಂಗೆ ಮೈಂಡ್ ಚೇಂಜ್ ಆಗ್ತಾ ಗೊತ್ತಿಲ್ಲ. ಓಕೆ, ಬಟ್ ಐ ವಿಲ್ ಟ್ರೈ ಟು ಡೂ ಶಾಪಿಂಗ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮಾಡಬಾರ್ದಂತ ಒಂದು ಕಡೆ, ಮಾಡಬೇಕಂತ ಒಂದು ಕಡೆ. ಐ ಆಮ್ ಗೋಯಿಂಗ್ ವಿತ್ 50-50 ಒಳಗೆ ಹೊಂಟೀನಿ. ಓಕೆ, ಬಟ್ ಅಲ್ಲಿ ಹೋಗಿ ನೋಡೋಣ. ವಿ ವಿಲ್ ಎಕ್ಸ್ಪ್ಲೋರ್ ಹೋಲ್ ಜಯನಗರ್ 4th ಬ್ಲಾಕ್ನ ಪೂರ್ತಿ ನೋಡೋಣ. ಏನಾದರೂ ಇಷ್ಟ ಆದ್ರೆ ತಡ್ಕೊಳ್ಳೋಕ್ಕಾಗಲಿಲ್ಲ ಅಂದ್ರೆ ಸುಮ್ಮನೆ ತೊಗೊಂಡ್ಬಂದ್ಬಿಡೋಣ ಅಷ್ಟೇ. ಸೊ ನಡೀರಿ, ಯಾರ್ಯಾರು ಸಿಗ್ತಾರೋ ಯಾರ್ಯಾರು ಬರತ್ತಾರೋ ಗೊತ್ತಾಗ್ತದೆ ನಿಮಗೆ. ಇಲ್ಲಿವರೆಗೂ ಒಂದ್ ಲೆಕ್ಕ, ಇವತ್ತಿಂದ ಒಂದ್ ಲೆಕ್ಕ. ಮಗ, ಚರಿತ್ರೆ ಬದಲಾಯಿಸೋ ಟೈಮ್ ಬಂತು ಮಗ. ಗೈಸ್ ವೇಟಿಂಗ್ ಫ್ರೆಂಡ್ಸ್ಗೋಸ್ಕರ ವೇಟಿಂಗ್. Hello guys, welcome to my channel. This is our new cameraman. ನಮ್ಮ ಬ್ಲಾಗಿಗೆ ನ್ಯೂ ಕ್ಯಾಮ್ರಾಮನ್ ಹೈರ್ ಮಾಡ್ಕೊಂಡ್ಯೋ ನಾವು. ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರೆ? Introduction. ಹಾಯ್, ಚಪ್ಪಲ್ದಾರ ಇಂಟ್ರೊಡಕ್ಷನ್ ಕೊಡ್ತೀನಿ. प्यारी समझ गई. ವಿಷಯ ಮಾಡ್ಬೇಕಿತ್ತು. ಚಪ್ಪಲ್ ನೋಡಿ ಟ್ರೈ ಎಕ್ಸ್ಪ್ರೆಷನ್ ನೋಡ್ಬೇಕಿತ್ತು. ಗೈಸ್ ಇಲ್ಲೆಲ್ಲ ಕನ್ಫ್ಯೂಸ್ ಆಗತ್ತದ. ಅಲ್ಲಿಂದ ಒಂದಾಗಿಂದ ಒಂದು ಶಾಪ್ ಹಂಗೆ ಹೊಂಟೀವಿ. ಯಾವ್ದು ತಗೋದು ಯಾವ್ದು ಬಿಡೋದು. ರೇಟ್ ಓಕೆ ನಾರ್ಮಲ್ ಅದಾವು, ಮತ್ತು ಬಾರ್ಗೇನ್ ಮಾಡ್ಬೋದು. ಹೆಸರು ಯಾರು ಹೇಳ್ಬೇಡ್ರಿ, ಗೊತ್ತಿಲ್ಲ ಅನ್ಸುತ್ತೆ. ನಿಮಗೂ ಗೊತ್ತಿಲ್ಲ? ಹಾಂ, ಹಂಗನ್ ದೀಪ. ಫೈನಲಿ ನಮ್ಮ ದೀಪ ಅವರು ಬೋನ್ಗಿ ಮಾಡಿದ್ರು ಗೈಸ್. ಆಕಿನೇ ಫಸ್ಟ್ ಟಾಪ್ ತೊಗೊಂಡು ಜಯನಗರ ಒಳಗೆ. ಇನ್ನು ಯಾರ್ಯಾರ್ದು ಏನೇನಕ್ಕ ಗೊತ್ತಿಲ್ಲ, ಬಟ್ ಫಸ್ಟ್ ಬೋನ್ಗಿ ಆಯ್ತು ನಮ್ದು. 19-20 का फर्क है सर. ನೀವು ಕಪ್ಪಗಿದ್ದೀರಾ ಅಂತ ಏನಾದ್ರು ನಿಮಗೆ? ನಾನು ಎಲ್ಲಿ ಕಪ್ಪಿದ್ದೀನಿ? ಬ್ರೌನಿ ನಾನು. A few moments later. ಈ ಪ್ಯಾಟರ್ನ್ ನಮಗೆ ತುಂಬ ಇಷ್ಟ ಆಗ್ತಿದೆ. ಆ್ಯಕ್ಚುಲಿ ನಾವಲ್ಲಿ 3-4 ಟಾಪ್ಸ್ ಇವನ್ನೇ ಹಿಡ್ಕೊಂಡಿವಿ. ಸೊ ಸರ್ಚ್ ಮಾಡೋಣ ಯಾವ್ದು ಚಂದ ಕಾಣ್ತದೆ. ಇದನ್ನು ತಗೊಳ್ಳಿ, 2 ಸೇಮ್ ಅಕ್ಕ ಇವು. ಬೇರೆ ನೋಡು, ಮತ್ತು ಬೇರೆ ಅವ್ರು ನೋಡು. ಸ್ವಲ್ಪ ಬಾರ್ಗೇನ್ ಮಾಡ್ತಾ ಇದ್ವಿ, ಅವಾಗ ಅವ್ರಿಗೆ ಗೊತ್ತಾಯ್ತು ಬ್ಲಾಗ್ ಮಾಡ್ತೀವಿ ಅಂತ. ಸಾರಿ, ಅವ್ರು ನಮಗೆ ಸಬ್ಸ್ಕ್ರೈಬರ್ಸ್ ಕೇಳಿದ್ರೆ ನಾ ಈಗ ಸ್ಟಾರ್ಟ್ ಮಾಡಿದೆ ಅಂದ್ರೆ ಅವ್ರು ನಂಗೆ ವಾಪಸ್ ಉಲ್ಟಾ ಏನು ಮಾಡ್ಬೇಕು, ನನಗೆ ನಿಮಗೆ ಹೆಚ್ಚು ಸಬ್ಸ್ಕ್ರೈಬರ್ಸ್ ಅದಾರ ಅಂತ ಅಂದ್ಬಿಟ್ರು. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಪಾಪ ಗೈಸ್ ಅವ್ರು ಅಲ್ಲಿ ಇಲ್ಲಿ ಶಿಫ್ಟ್ ಮಾಡ್ತಿದ್ದಾರೆ. ಬೇಡ, ಇದೇನೋ ಬೇಡ. ಇಂಥವದ ಇದಾವು ನಮ್ಮ ಕಡೆ. ಇಲ್ಲೇ ಬೆಂಗಳೂರು, ನಿಮ್ಮ ಭಾಷೆ ನೋಡಿದ್ರೆ ಗೊತ್ತಾಗ್ತದೆ ಯಾವುದು ಅಂತ. ಉತ್ತರ ಕರ್ನಾಟಕ. ನನ್ನ ಬ್ಲಾಗ್ ನೋಡಿ ನಮ್ಮ ಬ್ಲಾಗ್ ನೋಡಿ ನಿಮ್ಗೆ ನಮ್ಮ ಊರು ಗೊತ್ತಾಗುತ್ತೆ, ಇಲ್ಲ ಗೊತ್ತಾಗುತ್ತೆ. ಫ್ರೀ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. ಪ್ಲೀಸ್ ಟು ಚಾನಲ್ ಮೈ ಸಕ್ಕರಪಾರ. ನನಗೆ ಹೇಳತ್ತಲ್ಲ ಈಗ ಅಗಳಲ್ಲಿ 300-400 ರೂಪಾಯಿ ಕೊಡಕತ್ತಾನ, 350 ಅಂತ ಹೇಳ್ಬಿಟ್ಟು ಬಂದ ಅಡ್ರೆಸ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಅದೇ ಕ್ಲಾಸ್ನಾಗಿ ನಾವು ಮಾವಿನಕಾಯಿ ತಗೊಂಡಿವು. ಹುಳಿ ಐತಿ, ಕಾರ್ನು ಐತಿ. ನಮ್ಮ ಕ್ಯಾಮ್ರಾಮನ್ಗೂ ಕೊಡ್ತೀವಿ. ಕ್ಯಾಮ್ರಾಮನ್ ಈಗ ಇಂಟರ್ನ್ಶಿಪ್ ಆಗದಾನು. ಅವನ ಇಂಟರ್ನ್ಶಿಪ್ ವರ್ಕ್ ನೋಡಿ ನಾವು ಮುಂದೆ ಪೇಮೆಂಟ್ ಡಿಸೈಡ್ ಮಾಡ್ತೀವಿ. ಅಲ್ಲಿ ತನಕ ನಾವು ಮಾವಿನಕಾಯಿ ಎಂಜಾಯ್ ಮಾಡ್ತೀವಿ. ಬಾಯ್. ಈ ಟ್ರಾಫಿಕಲ್ಲಿ ನಮ್ಮ ಕ್ಯಾಮ್ರಾಮನ್ ನೋಡಿ. ಅಯ್ಯೋ, ನಾವೀಗಿರೋದು ಜಿಮ್ಕಿ. ಆ್ಯಕ್ಚುಲಿ 1st ಫ್ಲೋರ್ ಆ್ಯಂಡ್ 2nd ಫ್ಲೋರ್ ಇದೆ ಗೈಸ್. ನಡೀರಿ, ನನ್ನ ಈಗ ಬ್ಲಾಗರ್ ಚೇಂಜ್ ಆಗಿದ್ದಾರೆ. ನಮ್ಮ ಕ್ಯಾಮ್ರಾಮನ್ ಟ್ರೈನಿಂಗ್. ಸೃಷ್ಟಿ,
ಎಲ್ಡರ್ ಸಿಸ್ಟರ್. ಸಮೀಪ್ ಬಂದು ಹೇಳ. ದೀಪಾ. ಹಾ ಈಕಿನೂ ಹಾ ಬರತ್ತಿ. ಆ್ಯಕ್ಚುಲಿ ನಾವು ನಮ್ಮ ವ್ಲಾಗಿಂಗ್ ಇಂಟರ್ನ್ಶಿಪ್ ಕೊಡತ್ತೀವಿ ನಮ್ಮ ಕ್ಯಾಮ್ರಾಮ್ಯಾನಿಗೆ. ಸೊ ಅವನು ಒಮ್ಮೊಮ್ಮೆ ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ಸ್ಯಾಲ್ರಿ ಆಮೇಲೆ ಡಿಸೈಡ್ ಮಾಡೋನು. ಹಾಯ್ ಅಕ್ಕ ಹೊಸ ಬ್ಯಾಗ್ ತೊಗೊಂಡು ಫುಲ್ ಶೋ ಆಫ್. ತೊಗೊಂಡವ್ರು ಯಾರೋ ಅಕ್ಕಂದೇ ಶೋ ಆಫ್. ಗೊಂಬೆ ತರ ಇದೀನಲ್ಲ. ಗೈಸ್ ಎಲ್ಲರೂ ಬಾರ್ಗೇನ್ ಅಂತಾರೆ. ಕರೆ ಬಾರ್ಗೇನ್ ಅಂದರೆ ಮ್ಯಾಕ್ಸಿಮಮ್ 50 ರೂಪಾಯಿಗಿಂತ 10 ರೂಪಾಯಿನೂ ಕಮ್ಮಿ ಮಾಡೋಂಗಿಲ್ಲ. ಬರ್ಬೇಕಂದ್ರೆ ವಿಚಾರ ಮಾಡಿ ಬರೋ. ಮೇಕಪ್ ಬ್ಯಾಗ್ ತಗೊಳತ್ತಾರ ಇವ್ರ. ಯಾಂಬಲ್ಲ ಮೇಕಪ್ ಮಾಡ್ಕೊಂಡು ಬಿ ಇಟ್ಟು ಚಂದ ಕಾಣ್ಲತ್ತಾರ ಇವ್ರ. ಈ ಕಡೆ ತಿರುಗು. ಜಾಸ್ತಿ ಮಾತಾಡಬೇಡ. ಅನ್ನೆಸೆಸರಿ ಆಗಿ ನನ್ನ ಎದುರಿಗೆ ನನಗಿಂತ ಹೈ ಎಮೋಷನಲ್ ಡೈಲಾಗ್ ಹೊಡೆದ್ರೆ ಚಿಂದಿ ಮಾಡ್ಬಿಡ್ತೀನಿ. ಯಾ ಅಂಡ್ ಶಿ ಈಸ್ ಏಂಜಲ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. And this is devil. And this is mediocre. ಬರೀ ಇಂಥದೆಯ. ನಾವು ವ್ಲಾಗ್ ಮಾಡಬೇಕಾದ್ರೆ ನಮ್ಮ ಕ್ಯಾಮ್ರಾಮ್ಯಾನ್ ಹ್ಯಾಪಿ ಆಗಿದ್ರು, ಇದು ಸ್ಯಾಡ್ ಆದರೆ ಇದು. ನಾ ಏನಾದ್ರು ಸ್ಯಾಲ್ರಿ ಇಂಟರ್ನ್ಶಿಪ್ಲೇ ಅವನ್ನ ಸೆಲೆಕ್ಟ್ ಮಾಡಲಿಲ್ಲ ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡಿದ್ದಂದ್ರೆ ಇದನ್ನ. ಥ್ಯಾಂಕ್ ಯು. ಆದರೂ ಸೆಲೆಕ್ಟ್ ಇಲ್ಲ. ಅವನು ವ್ಲಾಗ್ ಫಾಲೋ ಮಾಡಿಲ್ಲ. ಯಪ್ಪ. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಗೈಸ್ ನೋಡ್ರಿ, ನಾನು ನಿಮ್ಮೆಲ್ಲರ ಹೋಸ್ಟ್ ಸುಜಲ್ ಬಡ್ಗೇರ್. ಇವ್ರದ್ದು ಏನಪ್ಪ ಹುಡುಗಿಯರ್ ಸಂಗಟ ಒಟ್ಟ ತಿರ್ಗಾಡ್ಲಕ್ಕ ಬರಬಾರ್ದು. ಒಂದು ತಾಸು ಹತ್ತು ಇದು ಮಾಡ್ಲತ್ತಾರು. ಈಗಿಂದರೆ ಮುಗಿದ ಹೋಗೈತಿ. ಒಂದಾ ಶೋಕಿ ಅಂದ್ರೆ ಈಕೆ ನೋಡಿ ಹಾಕ್ಯರಿ ಅಪ್ಪ. ಎಲ್ಲ ನನ್ನ ಯಾರು ಅಭಿಮಾನಿಗಳು ಕ್ಯಾಮ್ರಾಮನ್ ಅಥಾರಿಟಿ ಕೊಟ್ಬಿಟ್ಟು. ಸೊ ಬ್ಲಾಗ್ನಾಗ ನಾವ ಕಮ್ಮಿ ಕಾಣಿಸ್ಕೋತೀವಿ, ಅವ್ರು ಹೆಚ್ಚು ಕಾಣಿಸ್ತಾರೆ. ಸಿನಿಮ್ಯಾಟಿಕ್ ಶಾಟ್ ಚಲೋ ಬಂದು ಅಂದ್ರೆ ಕಮೆಂಟ್ ಮಾಡ್ರಿ. ಕಮೆಂಟ್ ಮಾಡಿ. ನಾವು ಫೋನ್ ನಂಬರ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಹೋಗ್ಬಿಡ್ರಿ ಇಲ್ಲ ಚಾನ್ಸೇ ಇಲ್ಲ. ನೋ ವೇ. ನಮ್ಗೆ ಸಗ ಬೆಂಗಳೂರು ನೋಡ್ರಿ ಹಿಂಗೈತೆ ನೋಡ್ರಿ ಬೆಂಗಳೂರು ಟ್ರಾಫಿಕ್. ಇದು ಜೆ ಪಿ ನಗರ್ 4th ಕ್ರಾಸ. ಆಕೆಲ್ಲ ನನ್ನ ವಾಯ್ಸ್ ಎಲ್ಲ ತೆಗಿಯಕ್ಕೆ ಗೊತ್ತೈತಿ ವಿಡಿಯೋನಾಗ. ಓ ಪ್ರಿನ್ಸಸ್ ಟ್ರೀಟ್ಮೆಂಟ್ ನಿಮ್ಮ ಅಕ್ಕಾಗ ಪೂಕೆ ಐಶಿ. ಅವಶ್ಯಕತೆ ಇದೆಯಾ? ಅನಿವಾರ್ಯನಾ? ಇಲ್ಲಿ ಒಂದು ಲಿಪ್ ಗ್ಲಾಸ್ ತಗೊಂಡು ಬರೀ ಲಿಪ್ಸ್ಟಿಕ್ ಆಗಿಬಿಟ್ಟಿದ್ದು. ಲಿಪ್ ಗ್ಲಾಸ್ ಇದ್ದಿದ್ದಿಲ್ಲ ನನ್ನ ಕಡೆ. ಸೊ ಪಿಂಕ್ ಕಲರ್ ಮತ್ತು ನಂಗೆ ಏನೋ ಒಂದು ಡ್ರೀಮ್ ಐತಿ, ಇಂಥ ಚೂ ಅನ್ನೋದು ತಗೋಬೇಕಾ. ಈಗ ತಗೊಂಗಿಲ್ಲ ಬಟ್ ತಗೋತೀನಿ. छोटी बच्ची हो क्या? ಟ್ರಿಪ್ ಹೊಂಟ್ರೆ ಅವಾಗ ಚೂ ಅನ್ಸೋದು ಹಿಂಗೆ ಹೋಗ್ತೀನಿ. ನಿಂಗೊತ್ತೆ ನಾವು ವ್ಲಾಗ್ ಮಾಡತ್ತೀವಿ, ಅಲ್ಲಿ ರೋಡ್ ಮೇಲೆ ಟ್ರಾಫಿಕ್ನಾಗ ಯಾರ್ಯಾರು ನಿಂತಾರ ಎಲ್ಲರೂ ಬೈಕ್ ಒಳಗೆ ನಿಂತವ್ರು ಇಲ್ಲೇ ತಾನೆ, ಆಟೋ ಒಳಗೆ ಡ್ರೈವರ್ಸು ಇಲ್ಲೇ ನೋಡತ್ತಾರೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೈಸ್ ಫೈನಲಿ ನಾವು ಜೋಳದ ರೊಟ್ಟಿ ತಿನ್ನಕ್ಕೆ ಊಟಕ್ಕೆ ಹೊಂಟಿವಿ. ಇಲ್ಲೇ ಐತೆ ನೋಡ್ರಿ ಅದ. ಬೇರೆ ಅಲ್ಲಿ ಇಲ್ಲಿ ಹೋದ್ವಿ, ನಮ್ಗೆ ಯಾವುದು ಸೆಟ್ ಆಗಲಿಲ್ಲ. ಜೋಳದ ರೊಟ್ಟಿನ ನಮ್ಮ ಪಾಲಿಗೆ ಪಂಚಾಮೃತ. ಬಂದಿದ್ದೀವಿ, ರಶ್ ಇದೆ ಆ್ಯಕ್ಚುಲಿ. ನಾವು ಲೈನಲ್ಲಿ ಇದ್ದೀವಿ ಆಲ್ರೆಡಿ. ತುಂಬ ಜನ ಕ್ಯೂಬಲ್ಲಿದ್ದಾರೆ. ಆ್ಯಂಡ್ ಅವರೆಲ್ಲ ನಮ್ಮ ಕ್ಯೂನ ಬರ್ಕೊಂಡು ಹೋಗಿದ್ದಾರೆ. ಅಂದರೆ ಇಷ್ಟು ಜನ ಅಂತ ಹೀಗೆಲ್ಲ ಬರ್ಕೊಂಡು ಹೋಗಿದ್ದಾರೆ. ಅವ್ರನ್ನ ಕರೆಯೋ ತನಕ ಈಗ ವೇಟಿಂಗ್. ಇಲ್ಲೆಲ್ಲ ಸೆಲೆಬ್ರಿಟೀಸ್ ಎಲ್ಲ ಬಂದರು. ನಮ್ಮ ಅಪ್ಪು ಸರ್ ನೋಡಿ ಗೈಸ್, ಇಲ್ಲಿ ಅಪ್ಪು ಸರ್ ಬಂದು ಹೋಗಿದ್ದಾರೆ ಅಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಅಂತ ಫಿಕ್ಸು. ಗೈಸ್ ಈಗ ಊಟಕ್ಕೆ ವೆಯ್ಟ್ ಮಾಡತ್ತಿಲ್ಲ. ಈ ಮೀನ್ ಟೈಪ್ದಾಗ ನಮ್ಮ ಕ್ಯಾಮ್ರಾಮ್ಯಾನ್ ಇಂಟ್ರಡಕ್ಷನ್. ಕ್ಯಾಮ್ರಾಮ್ಯಾನ್ ಹೇಳಿ. ಅವ್ರು ಕ್ಯಾಮ್ರಾಮ್ಯಾನ್ ರೆಕಾರ್ಡ್ ಅಷ್ಟೇ ಮಾಡ್ತಾರೆ, ಅವ್ರಿಗೇನು ಹೇಳೋಕೆ ಬರಲ್ಲ. ಪಾಪ ಅವರಿಗೆ ಮಾತೇ ಆಡಲ್ಲ, ಅಷ್ಟು ಇನ್ನೋಸೆಂಟ್ ಕ್ಯಾಮ್ರಾಮ್ಯಾನ್. ಇನ್ನೋಸೆಂಟ್ ಪ್ರೋ ಮ್ಯಾಕ್ಸ್ ಇವಳು. ಅವಳಿಗೆ ಮಾತೇ ಬರಲ್ಲ, ಇವಳು ಮಾತೇ ಮುಗಿಸಲ್ಲ.
ಆ್ಯಂಡ್ ಇವಳಂತೂ ಏನು ಅದನ್ನ ಆಮೇಲೆ ಮಾತೇ ನಿಲ್ಸಲ್ಲ. ಇದ್ರೊಳಗೆ ನಡು ನಾನು ವಟ ವಟ ಅಂತಿರ್ತೀನಿ. ಬಿಹೈಂಡ್ ದ ಕ್ಯಾಮ್ರಾ ನಮ್ಮ ಕ್ಯಾಮ್ರಾಮನ್ ಭಾಳ ಮಾತಾಡ್ತಾರೆ, ಆನ್ ದ ಕ್ಯಾಮ್ರಾ ಮಾತಾಡಂಗಿಲ್ಲ. ಹಾಂ, ಇನ್ನೂ ಈಗ ಬಾಡ್ ಗೈಸ್ ಇಷ್ಟು ಮಾರಿಯರ ತೋರ್ಸತ್ತಾನ. ಮೊದಲು ಒಂದು ಫೋಟೋ ತಗೊಂಡು ಬಾ ಅಂದ್ರೂ ಅಂತ ಕಿಲೋಮೀಟ್ರ್ ಅಂತಲೇ ದೂರ ಓಡೋಗ್ತಿದ್ದ. ಅಂಥವನಿಗೆ ಅಟ್ಲೀಸ್ಟ್ ಕ್ಯಾಮ್ರಾ ಮುಂದೆ ಬರತ್ತಾನು. ಸೊ ಹ್ಯಾಪಿ ಫಾರ್ ದಟ್. ಇವನು ಯಾರು ಅನ್ಕೋಬೇಡ್ರಿ, ಮತ್ತು ಕ್ಯಾಮ್ರಾಮನ್ ಕರೆ ಅನ್ಕೊಂಡಿರಿ. ಇವ ನಮ್ಮ ತಮ್ಮ ಸುಜಲ. ನಮ್ಮ ತಮ್ಮ ಅಂದರೆ ಈಕಿನ ಸ್ವಂತ ತಮ್ಮ, ನಮಗೂ ತಮ್ಮನೇ. ಅದಕ್ಕೆ ಇವತ್ತು ನಮ್ಮ ಜೊತೆ ಅಡ್ಡಾಡಕ್ಕೆ ಬರ್ತೀನಿ ಅನ್ನೋ ನಾವು ಕ್ಯಾಮ್ರಾಮ್ಯಾನ್ ಅಸಿಸ್ಟೆಂಟ್ಸ್ ಕೆಲಸ ಕೊಟ್ಟಿವಿ. ಲಾಸ್ಟಿಗೆ ಒಂದು ಐಸ್ ಕ್ರೀಮ್ ಅವನಿಗೆ. ಆಮೇಲೆ ಊಟ ಮಾಡಿ ಮತ್ತೆ ಶಾಪಿಂಗ್ ಮಾಡೋದು ಮತ್ತವ್ರು. ಇಲ್ಲಿ ಟಾಪ್ನ ಬ್ಯಾಗ್ ಒಳಗೆ ತುರ್ಕಾಕತ್ತಾರ. ಹಾಂ, ತುರ್ಕ ಏ ಫೈನಲಿ ಹಿಡಿಸ್ದೆ. ಎದಕ್ಕೋ ಒಂದು ಟಾಪ್ ನೀನು ವಾಚಾಗಿತ್ತು ಮತ್ತೆ 3 ಟಾಪ್ ಗೈಸ್ ಒಂದು ಬ್ಯಾಗ್ದಾಗ. ಹಾಕ ಹೇಳ್ತೀನಿ. ಅಣ್ಣ ನೀ ಸಾಮಾನ್ಯನೋ ನಾಲ್ಕನ. ಯಪ್ಪೋ ಗೈಸ್, ಒಟ್ಟು ಇವತ್ತ ಅದನ್ನ ರುಬ್ಬಿ ಬಿಡೋದು ಬ್ಯಾಗ್. ಹೋಗಂಗಿಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಗೈಸ್ ಈಗ ಊಟ ಎಲ್ಲ ಆಯಿತು, ಲಾಸ್ಟಿಗೆ ಜ್ಯೂಸು ಆಯಿತು, ಸ್ನ್ಯಾಕ್ಸು ಆಯಿತು. ಈಗ ಮತ್ತೆ ಶಾಪಿಂಗ್ ಸ್ಟಾರ್ಟ್. ಫೈನಲಿ ಗೈಸ್ ನಾವು 3 ಮಂದಿ 3 ಜೊತೆ ಚಪ್ಪಲ್ ತೊಗೊಂಡ್ವಿ. ಆದರೆ ಸೈಜ್ ಕರೆಕ್ಟ್ ಆಗಬೇಕು, ಬಟ್ ಆದರೂ ತೊಗೊಂಡ್ವಿ. ಅದೇನೋ ಇಷ್ಟ ಆಯಿತು ಅಂತ ಸುಮ್ಮನೆ ತೊಗೊತಾ ಇದ್ದೀನಿ. ಆದರೆ ಈ ಸೈಜ್ ಇಲ್ಲ ಅಂತ ಆಯಿತು ಕೊಡಿ. ಕನ್ವಿನ್ಸ್ ಆಗಿ ನಮ್ಮಲ್ಲೇ ಒಂದೊಂದು ಕಲರ್ ಚೇಂಜ್ ಮಾಡ್ಕೊಂಡ್ವಿ. ನಾವು ಅವ್ರಿಗೆ ಮತ್ತೆ ಬರುವ ಅಂತ ಹೇಳಿದ್ವಿ ಗೈಸ್. ಅದಕ್ಕೆ ಅವ್ರಿಗೆ ಮತ್ತೆ ಬರಬೇಡಿ, ಲಾಸ್ ಆಗುತ್ತೆ. ಹಾಂ, ಮಾಡಲಾ ನೋಡಿ ಗೈಸ್, ಪೇಮೆಂಟ್ ಮಾಡೋಕೆ ಹೊಡೆದು ಔಟ್ಫಿಟ್ ಅಕ್ಕಂದು, ಪರ್ಸ್ ನಂದು, ಶಾಪು ಅಕ್ಕಂದೆ. ಔಟ್ಫಿಟ್ ನಂದಿತ್ತು, ನಿನ್ನೆ ಹೇಳಿದ್ನಿಲ್ಲ ಹಾಕಿದ್ದೆ. ಈಗ ಮತ್ತೆ ಅದಕ್ಕೆ ಆಫ್ ವೈಟ್ ಮ್ಯಾಚಿಂಗ್ ಪ್ಯಾಂಟು ಫುಲ್. ಅಕ್ಕ ಇವತ್ತು ಹೈ ಲೆವೆಲ್ ಗೈಸ್. ನಮಗೆಲ್ಲ ಹೆಂಗೆ ಕೊಟ್ಟಾಳೆ ನೋಡ್ರಿ, ನಮಗೆಲ್ಲ ಹಿಂಗೆ ಬೈಲಿ, ನಮಗೆಲ್ಲ ನೋಡಿ ಗೈಸ್ ಇಲ್ಲಿ ನಮಗೆಲ್ಲ ಚೀಲ ಕೊಟ್ಟು ಅಕ್ಕ ಒಂದು ಚೀಲನೂ ಹಿಡ್ಕೊಕತ್ತಿಲ್ಲ, ಫುಲ್ ಬ್ರ್ಯಾಂಡ್ದಾಗೆ. ಮತ್ತು ಆಮೇಲೆ ಮೀನ್ ಟೈಮ್ದಾಗ ಐಫೋನ್ ಒಂದು ಹಿಂಗೆ ಕೈಯಾಗಿ ಹಿಡ್ಕೊಂಡು ಹಿಂಗೆ ಬ್ಯಾಗ್ ಹಾಕೊಂಡು ಹಿಂಗೆ ಇದ್ರೆ ಇಂಥ ದೋಸ್ತ್ ಇರ್ಬೇಕು ಗೈಸ್. ಉಳಿದವ್ರಿಗೆಲ್ಲ ಚಪ್ರಿಗತ್ಲೆ ಮಾಡ್ತಾರೆ, ಅಕ್ಕೆ ಹೈ ಲೆವೆಲ್ ಮೇಂಟೈನ್ ಮಾಡ್ತಾರೆ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಓಕೆ ಗೈಸ್, ಫೈನಲಿ ನಮ್ದೆಲ್ಲ ಶಾಪಿಂಗ್ ಆಯ್ತು, ಎಲ್ಲ ಆಯ್ತು. ಈಗ ಟಾಟಾ ಹೇಳೋ ಸಮಯ. ನಮ್ಮ ಕ್ಯಾಮ್ರಾಮನ್ಗ ಮತ್ತು ನಮ್ಮ ಚುಟ್ಟಿಗೆ ಟಾಟಾ ಹೇಳ್ರಿ, ಬೈ ಬಾಯ್. ಅವ್ರು ಒಂದು ವೇ ಹೋಗ್ತಾರೆ, ನಾವು 3 ಮಂದಿ ಒಂದು ಕಡೆ ಹೋಗ್ತೀವಿ. ನಮಗೂ ಟಾಟಾ ಹೇಳ್ರಿ. ಆ್ಯಂಡ್ ನಾವೇನೇನು ತೊಗೊಂಡ್ವಿ ಅಂತ ಹೋಗಿನ ತೋರಿಸ್ತೀನಿ, ನೋಡಕತ್ರಿ. ಸೊ ಅಂಟಿಲ್ ದೆನ್ ಏನಂತಾರು, ಬರ್ರಿ, ಬೈ ಬೈ, ಟಾಟಾ. ಹೇ, ಫೈನಲಿ ಬ್ಯಾಕ್ ಗೈಸ್. ಫುಲ್ ಟಯರ್ಡ್ ಆಗೈತಿ ಇವತ್ತು ಆ್ಯಕ್ಚುಲಿ. ಫುಲ್ ಮಾರ್ನಿಂಗಿಂದ ಈವ್ನಿಂಗ್ 5 ಆಯ್ತು ಅನ್ನಿಸ್ತು ಐ ಗೆಸ್. ಅಲ್ಲಿ ತನಕ ಜಯನಗರ್ ಫುಲ್ ಅಡ್ಡಾಡಿ ನಮ್ಗೆ ಎಲ್ಲರಿಗೂ ಕಾಲು ನೋವು ಆಗ್ತದೆ. ಬಟ್ ಆದರೂ ಇವತ್ತು ಸ್ಯಾಟರ್ಡೇ ಐತಲ್ಲ, ನನಗೆ ಟೆಂಪಲ್ ಪ್ಲ್ಯಾನ್ ಐತಿ. ಸೊ ಮತ್ತೆ ಫ್ರೆಶ್ ಆಗಿ ರೆಡಿ ಆಗೀನಿ. ಅದೇ ಟೈಮ್ನಾಗ ಮತ್ತೆ ನೆನಪತ್ತು ಎಲ್ಲ ಏನೇನು ತೊಗೊಂಡೀನಿ ತೋರಿಸೋನು ಅಂತ. ಸೊ ನಾ ಏನೇನು ತೊಗೊಂಡಿನಿ ಅಂತ ತೋರಿಸ್ತೇನೆ. ಅದಕ್ಕಿಂತ ಮೊದಲು ನಾ ಹೋದಾಗ ಅಷ್ಟೊತ್ತಿಗೆ ನಂದು ಆಲ್ರೆಡಿ ಆರ್ಡರ್ ಬಂದಿತ್ತು ಪರ್ಪಲ್ನಿಂದ. ನನ್ನ ರೂಮೇಟ್ ಆಲ್ರೆಡಿ ಕಲೆಕ್ಟ್ ಮಾಡಿಲ್ಲ. ನಾನು ಅನ್ಬಾಕ್ಸ್ ಮಾಡಿ ತೋರ್ಸಂಗಿಲ್ಲ, ಬಿಕಾಸ್ ನಾ ತೊಗೊಂಡಿದ್ದೆ, ಅದೇನು PR ಬಟ್ ಎಲ್ಲ ಥಿಂಗ್ಸ್ ಕರೆಕ್ಟ್ ಅದಾವೇನೆಲ್ಲ ಚೆಕ್ ಮಾಡ್ಕೊಂಡು ಆಲ್ ಆರ್ ಪರ್ಫೆಕ್ಟ್. ಅದೊಂದು ಹ್ಯಾಪಿ. ಪರ್ಪಲಿಂದ ಮೀಶೋ ಏನಾದರೂ ಪಾರ್ಸಲ್ ಆರ್ಡರ್ ಬಂದ್ರೆ ಗೈಸ್ ಅದು ಹ್ಯಾಪಿ ಫೀಲ್ ಆಗೋದು, ಅದೊಂದು ಬೇರೆ. ಅದರ ಮತ್ತು ಇವತ್ತೆಲ್ಲ ಫುಲ್ ಶಾಪಿಂಗ್ ಆಗಿಬಿಟ್ಟಿದೆ. ನಾ ಇಷ್ಟೆಲ್ಲ ಮಾಡಬಾರ್ದಂತ ಹೋಗಿದ್ದಿ, ಬಟ್ ಹೆವಿ ಮಾಡಿಬಿಟ್ನಿ ಅನ್ನಿಸ್ತು ಶಾಪಿಂಗ್. ಅಂದ್ರೆ ಎಲ್ಲ ರೊಕ್ಕ ಒಂದೇ ದಿವ್ಸಕ್ಕೆ ಖತಮ್ ಮಾಡ್ಕೊಂಬಂದಿನಿ ಅನ್ಸಾತದ, ಹಂಗೆ ಮಾಡಿದ್ನಿ. ಓಕೆ, ನಾ ಈಗ ಏನೇನು ತೊಗೊಂಡಿನಿ ಅಂತ ತೋರಿಸ್ತೀನಿ. ಫಸ್ಟ್ ಈಸ್ ದಿಸ್ ಟಾಪ್. ಒಂದು ಟಾಪ್ ತೊಗೊಂಡು ನನ್ನ ಕಡೆ ಆಲ್ರೆಡಿ ಭಾಳಕೊಂಡು ಶಾರ್ಟ್ ಕುರ್ತೀಸ್ ಅದಾವು, ಬಟ್ ಆಲ್ಸೋ ಐ ಟುಕ್ ದಿಸ್. ನಂಗೆ ಇದು ಇಷ್ಟ ಆಯ್ತು ಗೈಸ್. ನಾವೆಲ್ಲರೂ ತೊಗೊಂಡ್ವಿ ಪ್ಯಾಟರ್ನ್ದಾಗ.
ಆದರೆ ನಂಗೆ ಈ ಕಲರಿಂದ ನಾ ಒಂದು ಶಾರ್ಟ್ ಕುರ್ತಿ ತೊಗೋಬೇಕು ಇದೇ ಡಿಸೈನ್ ಅಂತಿತ್ತು. ನಮ್ಮ ತಂಗಿಗೊಂದು ಕೊಡಿಸಿದ್ದೆ, ಬಟ್ ಅವಾಗ ನನಗೂ ಸೇಮ್ ತೊಗೋದಿತ್ತು. ಅದ್ರ ಪ್ಯಾಟರ್ನ್ ಬೇರೆ ಸಾಕು ಅಷ್ಟೇ, ಆದರೆ ಡಿಸೈನ್ ಎಲ್ಲ ಕಲರ್ ಹಿಂಗೆ ಇತ್ತು, ಸ್ವಲ್ಪ ಡಿಸೈನ್ ಚೇಂಜ್ ಇತ್ತು ಅಷ್ಟೇ. ಬಟ್ ನಂಗೆ ಅವಾಗ ನನಗೂ ತೊಗೋಬೇಕಂತಿತ್ತು, ಯಾಕಂದ್ರೆ ಅಕ್ಕಿ ಕೊಡಿಸ್ಬೇಕಾದ್ರೆ ಅಕ್ಕಿಂದ ಅಷ್ಟು ಸೈಜ್ ಇತ್ತು, ನನ್ನ ಸೈಜ್ದು ಸಿಗಲಿಲ್ಲ. ಸೊ ಯಾವಾಗಾದ್ರೆ ಸಿಕ್ಕರೆ ತೊಗೊಳ್ಳೋನು ಅಂತಿದ್ವಿ. ಇವತ್ತು ಎಷ್ಟೋ ಕಡೆ ಕೇಳಿ ಮಾಡಿ ಬಂದ್ರೂ ಲಾಸ್ಟಿಗೆ ಐ ವೆಂಟ್ ದ್ಯಾಟ್, ಅಂದರೆ ಅದನ್ನು ತೊಗೊಂಡು ಅಂತ ತೊಗೊಂಡ್ಬಿಟ್ಟೆ. ಐಶು ತೊಗೊಂಡ್ಲು ಮತ್ತು ಸೃಷ್ಟಿನೂ ತೊಗೊಂಡ್ಲು ಅನ್ನಿಸ್ತು. ಎಲ್ಲರೂ ತೊಗೊಂಡು ಬಂದ್ವಿ ಹಂಗೆ ಶಾರ್ಟ್ ಕುರ್ತಿ. ಈವನ್ ದೀಪಾ ಒಂದು ಬ್ಯಾರೆನೇ ತೊಗೊಂಡ್ಲು, ಆಕಿನ ಕಡೆ ಒಂದು ಆಕಿ ಇಲ್ಲಿ ಇದೇ ಪ್ಯಾಟರ್ನ್ದಾಗ ಇಲ್ಲಿ ಕಟ್ಟಾಕ ಒಂದು ಬರ್ತಿತ್ತು ಕಷಿ, ಅದ್ರಾಗ ಒಂದು ಪ್ಯಾಟರ್ನ್ದಾಗ ತೊಗೊಂಡ್ಲು. ಆ್ಯಂಡ್ ಇನ್ನೊಂದು ಏನು ತೊಗೊಂಡು ಅಂದರೆ ಇದನ್ನು ತೊಗೊಂಡು, ಇದು ಟಾಪ್, ಇದು ಫಾರ್ಮಲ್ಸ್ ಗತ್ಲೆ ಐತಿ, ಸ್ವಲ್ಪ ಸ್ವೆಟ್ರ್ ಗತ್ಲೆನೂ ಐತಿ. ಸೊ ಕ್ವಾಲಿಟಿನೂ ಚಲೋ ಇತ್ತು. ನಂಗೆ ಇದು ಇಷ್ಟ ಆಯ್ತು ಗೈಸ್, ಏನು ಅಂದ್ರೆ ಕಂಫರ್ಟೇಬಲ್ ಫೀಲ್. ಅದ್ರಾಗೂ ಬ್ಲ್ಯಾಕ್ ಪ್ಯಾಂಟ್ ಮ್ಯಾಗಿದ ಸೂಟ್ ಹಾಕೋದು ಚಂದ ಅನ್ನಿಸ್ತು ಅಂತ ತೊಗೊಂಡು. ನಾ ಇದನ್ನು ತೊಗೊಂಡು ಸೇಮ್ ಇದ್ರಾಗ ಸ್ವಲ್ಪ ಡಿಫ್ರೆಂಟ್, ಸ್ವಲ್ಪ ಚೇಂಜ್ ಇತ್ತು ಬಟನ್ ಮತ್ತು ಕಾಲರ್. ಅದ್ರಾಗ ಅಂಥದ್ದು ಸೃಷ್ಟಿ ಒಂದು ತೊಗೊಳ್ಳ. ನಮ್ದೆಲ್ಲ ಬರೀ ಇದೆ ಸಂತೆ ಅದು ಅನಿಸ್ತು. ಆ್ಯಂಡ್ ಒಂದು ಸ್ಕಾರ್ಫ್, ಈ ಸ್ಕಾರ್ಫ್ ನಂಗೆ ನಮ್ಮ ಐಶ್ವರ್ಯ ಕೊಡಿಸಿಲ್ಲ, ಅದೊಂದು ಓಲ್ಡ್ ಸ್ಟೋರಿ ಇತ್ತು ನಮ್ದು, ಅದಕ್ಕೆ ಅಕ್ಕಿ ಕೊಡಿಸಿಲ್ಲ. ನಂಗೆ ಅಲ್ಲಿ ಅವು ಅಷ್ಟು ಇಷ್ಟ ಆಗಲಿಲ್ಲ. ನನ್ನ ಕಡೆ ಸ್ಕಾರ್ಫ್ ಎಂಥದಿತ್ತಂದ್ರೆ ಅದು ಚಿರತಿದ್ದು ಡಿಸೈನ್ ಇತ್ತು, ಅದು ಚಂದ ಕಾಣ್ತಿತ್ತು ಗೈಸ್. ಅದೇನು ಭಾಳ ಕೆಟ್ಟ ವೈಬ್ ಕೊಡ್ತಿತ್ತು, ಹಾಟ್ ವೈಬ್ ನಂಗೆ. ಆದರೂ ನಂಗೆ ಸುಮ್ಮ ತೊಗೋಬೇಕನ್ನ ಒಂದು ಇದು ಚಲೋ ಅನ್ನಿಸ್ತು, ಯಾಕೋ ಯಾವ್ದ್ರಾಗಾರ ಮ್ಯಾಚ್ ಆಗ್ಬೋದು ಅಂತ ಅಂದ್ಕೊಂಡು ಇರಲಿ ಐ ವೆಂಟ್ ವಿತ್ ದಿಸ್. ಮತ್ತು ಏನು ತೊಗೊಂಡು ಏನೋ ಮುಂದೆ ತೊಗೊಂಡಿಂಗ್ ಗೈಸ್, ಭಾಳ ತೊಗೊಂಡಿಂಗ್. ಎಸ್ ಮರ್ತೀನಿ ದೊಡ್ಡದು ಬ್ಯಾಗ್, ಫಿಟ್ಟಿಂಗ್ ಚೆಕ್ ಬ್ಯಾಗ್. ಈ ಬ್ಯಾಗ್ ಫುಲ್ ನಾ ತೊಗೊಂಡು, ಬಟ್ ನಮ್ಮ ಐಶ್ವರ್ಯಾಗನ ಹಿಡ್ಕೋ ಅಂತ ನಾವು ಒಯ್ದು ಅಕ್ಕಿ ಕೊಡಾತಿದ್ನಿ, ಯಾಕಂದ್ರೆ ಇವತ್ತು ಅಕ್ಕಿನ ಔಟ್ಫಿಟ್ಟಿಗೆ ಈ ಬ್ಯಾಗ್ ಮಸ್ತ್ ಸೂಟ್ ಆಗತ್ತಿತ್ತು. ಸೊ ಇದೊಂದು ಬ್ಯಾಗ್ ತೊಗೊಂಡು. ಆ್ಯಂಡ್ ಮತ್ತು ನಾ ತೊಗೊಂಡು ಆ ಬ್ಯಾಗ್ದಾಗ ಇಟ್ಬಿಟ್ಟು, ಯಾಕಂದ್ರೆ ಅದಿದು ಯಾವ ಹೊತ್ಕೊಂಬರ್ತಾನೆ ಬಾ ಅಂತ ಅದ್ರಾಗೆ ಇಟ್ಟಿದ್ವಿ. ಓಕೆ, ಲಿಪ್ ಗ್ಲಾಸ್ ಅದು ಹೆಂಗೆ ಗೊತ್ತಿಲ್ಲ ಗೈಸ್, ಅದು ಕಲರಿಂದ ಇಷ್ಟ ಆಯಿತು. ಇದು ಮ್ಯಾಗಿಂದ ಇದು ಏನೋ ಒಂದು ನಮ್ನಿ ಅಂದರೆ ನನ್ನ ಕಡೆ ಲಿಪ್ ಗ್ಲಾಸು ಇದ್ದಿದ್ದಿಲ್ಲ, ಬಟ್ ಇದು ಅಲ್ಲಿ ಏನೋ ಹೋಗಿದ್ವಿ ಆ ಶಾಪ್ನಾಗ ತೊಗೋಬೇಕು ಅಂತ ಅನ್ನಿಸ್ತು, ಏನಾದರೂ ಒಂದು ತೊಗೋಬೇಕನ್ನ ಐ ವೆಂಟ್ ವಿತ್ ದಿಸ್ ಲಿಪ್ ಗ್ಲಾಸ್. ನಂಗೆ ಇದು ಇಷ್ಟ ಆಯ್ತು. ಭಾಳ ರಾವ್ ಜಾತ್ರೆ ಏನಿಲ್ಲ, ಬಟ್ ಐ ಲೈಕ್ ದಿಸ್ ಕಲರ್ ಆ್ಯಕ್ಚುಲಿ, ದ ವೆರಿ ಲೈಟ್ ಪಿಂಕ್ ಕಲರ್. ಸೊ ಐ ವೆಂಟ್ ದಿಸ್ ಇದೊಂದು. ಆ್ಯಂಡ್ ಲಿಪ್ ಗ್ಲಾಸ್ ಇಷ್ಟ, ಅದೊಂದು ಇರಲಿ ಅಂತ ತೊಗೊಂಡು. ಆ್ಯಂಡ್ ವಾಟ್ ಚಶ್ಮಾ ತೊಗೊಂಡು ಗೈಸ್. ನಾನು ಮತ್ತು ಸೃಷ್ಟಿ ತೊಗೊಂಡ್ವಿ. ಐ ವೆಂಟ್ ವಿತ್ ದಿಸ್ ಸ್ಪೆಕ್ಸ್. ಹೆಂಗೆ ಕಾಣ್ತೀನಿ ಗೈಸ್ ಐ ಡೋಂಟ್ ನೋ ಹೆಂಗೆ ಕಾಣುತ್ತೋ ಇಲ್ಲೋ, ಬಟ್ ನಂಗೆ ಇಷ್ಟ ಆಯಿತು. ಸೊ ಐ ವೆಂಟ್ ವಿತ್ ದಿಸ್. ಆ್ಯಂಡ್ ಮತ್ತು ಒಂದೇ ತೊಗೊಂಡಿಲ್ಲ, ಇನ್ನೊಂದು ತೊಗೊಂಡೀನಿ. ರೊಕ್ಕ ಜಾತ್ರೆ ಮಾಡೋದು ಅಂದ ಗೊತ್ತಾಗಿತ್ತು ನಂಗೆ ಇವತ್ತು. ಆದರೂ ಇವತ್ತು ನಾ ಎಷ್ಟು ತೊಗೋಬಾರ್ದು ಅಂದ್ರೂ, ಬಟ್ ಅಲ್ಲಿ ಭಾಳ ತೊಗೊಂಡು. ನನ್ನ ಫ್ರೆಂಡ್ಸ್ ಅಲ್ಲಿ ಹೇಳಲ್ತಿದ್ರು, ದೀಪ ಅದು ಜಾತ್ರೆಗೆ ಇಷ್ಟು ರೂಪಾಯಿಗೆ ಸಿಗ್ತಾವೆ, ಅಷ್ಟು ರೂಪಾಯಿಗೆ ಸಿಗ್ತಾವೆ, ಆದರೂ ಇಷ್ಟ್ಯಾಕೆ ಖರ್ಚು ಮಾಡತ್ತಿ, ತೊಗೋಕತ್ತಿ ಬೇಡ ಅಂತ. ಆದರೂ ಹಿಂಗೆ ಮಾಡಿ ಹೆಂಗೆ ಗೈಸ್ ಫನಿ. ಓಕೆ, ಬಟ್ ಇದೇನು ಚೆನ್ನಾಗಿಲ್ಲ, ವಿ ಲೈಕ್ ಇಟ್. ಸೃಷ್ಟಿನೂ ತೊಗೊಂಡ್ಲು, ನಾನು ತೊಗೊಂಡೆ. ನಮಗೆ ಇವು ಇಷ್ಟ, ಅದು ಇರಲಿ ಬೇಕಾಗುತ್ತೆ ಅಂತ ಸುಮ್ಮನೆ ಎಮರ್ಜೆನ್ಸಿಗೆ. ಬಟ್ ಅಲ್ಲಿ ಹೋಗಿದ್ವಲ್ಲ, ಏನಾದರೂ ತೊಗೋಬೇಕು ಅನ್ಸಾಗ್ತಿತ್ತು. ಸೊ ಹಾಗೆ ತೊಗೋತಿದ್ನಿ. ಇನ್ನು ಜುಮ್ಕಿ ಸ್ಟಾಲಲ್ಲಿ ಹೋಗಿ ಜುಮ್ಕಿ ತೊಗೋಕತ್ತಿದ್ನಿ. ಆಮೇಲೆ ಅಲ್ಲಿ ನನ್ನ ಫ್ರೆಂಡ್ ಬೈದು, ಇವೇನಾ ಬ್ಯಾಡ್ ನಡಿ ಅಂತ ಹಂಗೆ ಹೊರಗೆ ಕರ್ಕೊಂಬಂದ್ಬಿಟ್ಲು. ಆದರೂ ಭಾಳ ಕೊಂಡು ಈಗ ಆಲ್ರೆಡಿ ನೀ ಇಷ್ಟ ಮಾಡಿ ಮತ್ತೇನು ತೊಗೋಕತ್ತಿ ಅಂತ ಹಂಗೆ ಬಂದ್ವಿ. ಅವತ್ತು ಫುಲ್ ಹೆವಿ ಖರ್ಚು ಮಾಡಿಬಿಟ್ವಿ. ಮತ್ತು ಏನೋ ಚಪ್ಪಲ್ ಗೈಸ್, ಚಪ್ಪಲು ತೊಗೊಂಡಿಲ್ಲ. ದಿಸ್ ಚಪ್ಪಲ್ ಸ್ಯಾಂಡಲ್ಸ್. ನಂಗೆ ಆ್ಯಕ್ಚುಲಿ ಝೂಡಿಯೋಕ್ಕೆ ಹೋಗಿ ಶೂಸ್ ಮತ್ತು ಫ್ಲ್ಯಾಟ್ಸ್ ಶೂಸ್ ತೊಗೋದದು ಮೇನ್ಲಿ. ಝೂಡಿಯೋಕ್ಕೆ ಹೋಗಿ ಶೂಸ್ನ ಚೆಕ್ ಮಾಡೋದೈತಿ, ನೋಡಬೇಕು. ಯಾವಾಗಾರ ಎಲ್ಲರೂ ಝೂಡಿಯೋಕ್ಕೆ ಪ್ಲ್ಯಾನ್ ಮಾಡಿದ್ರೆ ಯಾರ್ಯಾರ ಜೋಡಿ ಸಿಕ್ಕರೆ ನನ್ನ ಜೋಡಿ ಬರೋಕ್ಕೆ ಅವಾಗ ಹೋಗಿ ಶೂಸ್ ಅದು ತೊಗೊಂಬರ್ಬೇಕು. ಇವತ್ತಲ್ಲಿ ನೋಡಿದ್ವಿ, ನಮ್ಗೆ ಅಲ್ಲಿ ನಿಯರ್ ಬೈ ಎಲ್ಲಿ ನಾವು ಅಡ್ಡಾಡಕತ್ತಲ್ಲಿ ಎಲ್ಲಿ ಝೂಡಿಯೋನೇ ಕಾಣಲಿಲ್ಲ. ಇಲ್ಲಾಂದ್ರೆ ಫಿಕ್ಸ್ ನಾವು ಅಲ್ಲಿ ಹೈದೆ ಶೂಸ್ ಅದೊಂದು ಜಾತ್ರೆ ಆಗ್ತಿತ್ತೆ. ಇರಲಿ ಮತ್ತೆ ಯಾವಾಗಾರ ಹೋಗಿ ಯಾವಾಗ ತೊಗೊಂಬರೋನು. ಬಟ್
ಐ ವಾಸ್ ಹ್ಯಾಪಿ ಟುಡೇ. ಎಲ್ಲ ಏನೇನು ತೊಗೊಂಡು ಲೈಕ್ ದ ಥಿಂಗ್ಸ್ ಹ್ಯಾಪಿ, ಯಾಕಂದರೆ ಎಲ್ಲನೂ ತೊಗೊಂಡು. ಬಟ್ ಒಂದೊಂದು ಟೈಮ್ ಹೆಂಗಾಯ್ತು ಹಂಗೈಸ್, ನಾವು ಒಂದೊಂದು ಸಾಮಾನು ತೊಗೊಂಬಂದಿದ್ನಿ, ತೊಗೊಂಬಂದು ಮುಂದೆ ಬಂದ್ರೆ ಸೇಮ್ ಎವ್ರಿಥಿಂಗ್ ಸೇಮ್ ಪ್ಯಾಟರ್ನ್ ಸೇಮ್ ಎಲ್ಲ ಸೇಮ್, ಬಟ್ ಅವ್ರ ರೇಟ್ ಕಮ್ಮಿ ಅಲ್ಲಿ ಕಂಪೇರ್ ಟು ಇಲ್ಲಿ ಒಂದು 50 ರೂಪೀಸ್ ಕಮ್ಮಿ ಹೀಗೆಲ್ಲ ಆಗ್ಬಿಡ್ತು. ಅದು ಮಾನಸಿಕ ಆಯ್ತು ನನಗೆ. ಹಾಗೆ ನನಗೆ ಒಂದು 2-3 ಥಿಂಗ್ಸಿಂದ ಅಷ್ಟೇ ಹಂಗಾಯ್ತು, ಅಷ್ಟೇನು ಮಾನಸಿಕ ಆಗಲಿಲ್ಲ. 2-3 ಥಿಂಗ್ಸ್ ಅಂತ ಹೋಗಲಿ ಬಿಡು ಅಂತ ಅಂದ್ಕೊಂಡು. ಬಟ್ ಪಾಪ ಸೃಷ್ಟಿ ಆಕಿಂದ ಹೆಂಗಾತಂದ್ರೆ ಗೈಸ್, ಆಕಿ ಮಾರ್ನಿಂಗಿಂದ ಏನೇನು ತೊಗೊಂಡಾರೆ ಎಲ್ಲ ಮುಂದೆ ಬರೋಷ್ಟಿ ಮುಗೀತು. ಪಾಪ ಆಕಿ ಎಲ್ಲನೂ ತೊಗೊಂಡ ಏನೇನು ತೊಗೊಂಡ ಆಕಿಂದ ಎಲ್ಲ ಥಿಂಗ್ಸ್ ಆಕಿ ಮಾನಸಿಕ ಮಾಡ್ಕೋ ರೇಂಜಿಗೆ ಆಗ್ಬಿಡುತ್ತೆ. ಯಾಕಂದ್ರೆ ಪಾಪಕ್ಕಿಗೆ ಮುಂದೆ ಬರೋಣ ಎಲ್ಲ ರೇಟು ಹಂಗೆ ಕಮ್ಮಿ ಅಂತ ಅನ್ಸಕತ್ತ. ಬಟ್ ಹಾಂ, ಇಫ್ ಯಾರಾದರೂ ಜಯನಗರ್ 4th ಬ್ಲಾಕಿಗೆ ಪ್ಲ್ಯಾನ್ ಮಾಡತ್ತಿದ್ರೆ, ಯಾರು ಗೊತ್ತಿರೋದಿದ್ರೆ, ಇಲ್ಲ ನಿಮ್ಗೆ ಯಾವ್ದಾರು ಶಾಪ್ಸ್ ಗೊತ್ತಿರೋದಿದ್ರೆ ಅವ್ರಿಗೆ ಕೇಳಿ ಹೋಗ್ರಿ ಎಲ್ಲಿ ಹೋಗ್ಬೇಕಂತ. ಮತ್ತು ಸುಮ್ಮನೆ ಫಸ್ಟ್ ಅಂಗಡಿಗೆ ಹೋದ ತಕ್ಷಣ ಓಕೆ, ಅಲ್ಲಿ ನಿಮಗೆ ಎಲ್ಲ ಅಂಗಡಿನೇ ಇರ್ತಾವೆ, ಅಲ್ಲಿ ನಿಮಗೆ ಭಾಳ ಯಾವುದು ಅಂತೇನಿಲ್ಲ. ಯಾಕಂದರೆ ಎಲ್ಲ ಅಂಗಡಿಯಾಗೂ ಸೇಮ್ ಸ್ಟಾಕ್ಸ್ ಇರ್ತಾವೆ, ಸೇಮ್ ಡಿಸೈನ್ ಇರ್ತಾವೆ, ನಿಮಗೆ ಮಲ್ಟಿಪಲ್ ಚಾಯ್ಸ್ ಗೈಸ್, ಫುಲ್ ಚಾಯ್ಸ್ ಇರ್ತಾವೆ. ಸೊ ಅವಸರ ಮಾಡಿ ಹೋಗಿ ಫಸ್ಟ್ ಶಾಪ್ದಾಗ ಹಾಂ ನಿಮಗೆ ರೇಟ್ ಬಗೆಹರಿಲಿಲ್ಲ, ನಿಮ್ಗೇನೋ ಹೆಚ್ಚಾಯಿತು ಅಂದರೆ ತೊಗೊಂಬಿಡ್ಬೇಡ್ರಿ. ಭಾಳ ಅಷ್ಟು ಅರ್ಜೆನ್ಸಿ ಬೇಡ. ಬೇರೆ ಶಾಪ್ಗೆ ಹೋಗ್ರಿ, ಒಂದು 4-5 ಕಡೆ ಕೇಳ್ರಿ, ನಿಮ್ಗೆ ಓಕೆ ಅಲ್ಲಿ ಅವಾಗ ನಿಮ್ಗೆ ಯಾವ್ದು ರೇಟ್ ಕಂಫರ್ಟೇಬಲ್ ಅನ್ನಿಸ್ತು ಅಲ್ಲಿ ತೊಗೊರಿ. ಇದೇ ಮಿಸ್ಟೇಕ್ ನಾವು ಮಾಡೀವಿ, ನೀವು ಮಾಡಬೇಡ್ರಿ. ಆ್ಯಂಡ್ ಯಾಕಂದರೆ ಮುಂದೆ ಬಂದ ತಕ್ಷಣ ನಿಮ್ಗೆ ಸೇಮ್ ಎಲ್ಲ ಎವ್ರಿಥಿಂಗ್ ಸೇಮ್ ಬಟ್ ರೇಟ್ ಕಮ್ಮಿ ಹಾಗೂ ಸಿಗ್ತಾವೆ. ಆ್ಯಂಡ್ ಬಾರ್ಗೇನಿಂಗ್ ಅಂತಂತಾರೆ, ಬಟ್ ನನಗೇನು ಅಷ್ಟು ಬಾರ್ಗೇನಿಂಗ್ ಅಂತ ಅನ್ನಿಸ್ಲಿಲ್ಲ. ಯಾಕಂದ್ರೆ ಯಾರೂ ಅಷ್ಟೇನು ಬಾರ್ಗೇನ್ ಮಾಡಿದ್ರೆ ಕಮ್ಮಿ ಮಾಡೋಂಗಿಲ್ಲ. ಅಂದ್ರೆ ಮ್ಯಾಕ್ಸಿಮಮ್ 50 ರೂಪೀಸ್ ಕಮ್ಮಿ ಮಾಡ್ತಾರೆ ಗೈಸ್, ಅದನ್ನು ಬಿಟ್ಟು ಯಾರೇನು ಹೆಚ್ಚು ಕಮ್ಮಿ ಮಾಡಲ್ಲ. ಓಕೆ, ಕಂಪೇರ್ ಟು ಅದರ್ ಸೈಡ್ ಕಮ್ಮಿ ಅಂತಾರೆ. ಬಟ್ ನನ್ನ ಫ್ರೆಂಡ್ಸ್ ಹೇಳಿದ ಪ್ರಕಾರ ಮಲ್ಲೇಶ್ವರಂದಾಗೂ ಇದೇ ರೇಟ್ ಅಂತಾರೆ. ಸೊ ಇಫ್ ನಿಮ್ಮ ಮಲ್ಲೇಶ್ವರಮ್ಮ ನಿಯರ್ ಇತ್ತಂದ್ರೆ ಅಲ್ಲೇ ಹೋಗ್ಬೇಡ್ರಿ, ಇಷ್ಟು ದೂರ ಬರೋದೇನು ಬೇಡ ಹಂಗೆ ಅನ್ನಿಸ್ತು ನನಗೆ. ಬಟ್ ಐ ಡೋಂಟ್ ನೋ, ಬಟ್ ಎವ್ರಿಥಿಂಗ್ ಈಸ್ ವರ್ತ್. ಅಂದರೆ ತೊಗೊಂಡಿದ್ಕೋ ಓಕೆ, ಅಷ್ಟು ರೇಟಿಗೆ ಅಷ್ಟು ನಡೀತೈತಿ ಅನ್ನೋ ಹಂಗಿದ್ದು. ಬಟ್ ಕೇಳಿ ಮಾಡಿ ತೊಗೋರಿ. ಅಂದ್ರೆ ಒಂದು 4-5 ಅಂಗಡಿಗೆ ಹೋಗಿ ಅವಸರಲೆ ಒಂದು ಅಂಗಡಿಯಾಗ ಎಲ್ಲ ತೊಗೊಂಡ್ಬಿಡ್ಬೇಡ್ರಿ. ಯಾಕಂದ್ರೆ ಬೇರೆ ಮಲ್ಟಿಪಲ್ ಚಾಯ್ಸ್ ಇರ್ತಾವೆ. ನಿಮಗೆ ಇದಕ್ಕಿಂತ ಚಂದ ಪ್ಯಾಟರ್ನ್ ಅಲ್ಲಿ ಇರ್ತದೆ, ಸೇಮ್ ರೇಟ್ ಇರ್ತದೆ, ಇಲ್ಲ ಒಂದು ಸ್ವಲ್ಪ ಕಮ್ಮಿ ಇರ್ತದೆ, ಹೀಗೆಲ್ಲ ಇರ್ತಾವೆ. ಬಟ್ ಇಟ್ ವಾಸ್ ನೈಸ್. ಒಬ್ಬೊಬ್ಬರೇ ಹೋಗಬೇಡ್ರಿ, ಹೋಗ್ಬಿಟ್ರೆ ಎಲ್ಲ ಬಳ್ಕೊಂಡು ಬಂದುಬಿಡ್ತೀರಿ ನೀವು. ಸುಮ್ಮ ಏನು ಚಿಂತೆ ಮಾಡೋದು, ಯಾರನ್ನಾರು ಫ್ರೆಂಡ್ಸ್ನ ಕರ್ಕೊಂಡು ಹೋಗ್ರಿ. ಅದು ಎಂಥ ಫ್ರೆಂಡ್ಸ್ ಅಂದ್ರೆ ನೀವು ಏನಾದರೂ ತೊಗೋಕತ್ರ ಅವ್ರು ನಿಮಗೆ ವಾರ್ನ್ ಮಾಡ್ಬೇಕು, ಲೈಕ್ ಇದೈತಿ ತೊಗೋಬೇಡ, ಮತ್ತು ಎಷ್ಟು ತೊಗೋಕತ್ತಿ ಅಮೌಂಟ್ಲಾಗ ಲೆಕ್ಕ ಇರಲಿ ಅಂತ ಹೇಳೋರು ಇರಬೇಕು. ಯಾಕಂದ್ರೆ ನಾ ಅಂತೂ ಸುಮ್ಮ ತೊಗೋಕತ್ತಿದ್ನಿ, ನಾನು ಐಶಿ ಎಲ್ಲ ಸೃಷ್ಟಿ ಎಲ್ಲ ಹೆಂಗೆ ತೊಗೋತಿದ್ವಿ ಅಂದ್ರೆ ನಮಗಲ್ಲಿ ದೀಪ ಎಲ್ಲ ಹೆಂಗೆ ಹೇಳತ್ತಿಲ್ಲ, ನಡೀರಿ ಇದೇನು ತೊಗೊಂಡಿದ್ದೈತಿ ಆಲ್ರೆಡಿ ಇದ್ದಿದ್ದೈತಿ. ನಾವು ಒಬ್ರಿಗೊಬ್ರು ಹಂಗೆ ಆಗಾಗ್ತಿತ್ತು ಆ್ಯಕ್ಚುಲಿ. ನಾ ಅವ್ರಿಗೆ ಅನ್ನೋದು, ಅವ್ರು ನಮ್ಗೆ ಅನ್ನೋದು. ಅಷ್ಟಾದ್ರೂ ಇಷ್ಟೆಲ್ಲ ಶಾಪಿಂಗ್ ಮಾಡಿಬಿಟ್ಟಿವಿ ನಾವು ಆಲ್ರೆಡಿ. ನೀವು ವಿಚಾರ ಮಾಡಿರಿ, ಲೈಕ್ ತೊಗೋಕ್ಕಿಂತ ಮೊದಲು ಕರ್ಕೊಂಡು ಯಾರನ್ನ ಕರ್ಕೊಂಡು ಹೋಗೋಕೆ ಮೊದಲು ಒಬ್ಬರೇ ಹೋಗ್ಬೇಡ್ರಿ, ಯಾರನ್ನ ಕರ್ಕೊಂಡು ಹೋಗ್ರಿ ಚಲೋ ಫ್ರೆಂಡ್ಸ್ನ. ಲೈಕ್ ಅವ್ರಿಗೂ ಗೊತ್ತಿರ್ತದಲ್ಲ ನಿಮ್ಮ ಟೇಸ್ಟ್ ಎಂಥದ್ದು, ನಿಮಗೆ ಯಾವ್ದು ಚಂದ ಕಾಣ್ತದೆ. ಸೊ ಸಜೆಷನ್ನು ಕೊಡ್ತಾರೆ. ಆ್ಯಂಡ್ ಇವನ್ ಹ್ಯೂಜ್ ಇನ್ವೆಸ್ಟ್ ಮಾಡೋಕ್ಕೂ ಬಿಡೋಂಗಿಲ್ಲ, ಹಂಗೆ ನೋಡ್ಕೊಂಡು ಹೋಗ್ರಿ. ಬಟ್ ಯಾ, ಇಟ್ ವಾಸ್ ನೈಸ್ ಡೇ ಫಾರ್ ಅಸ್ ಆ್ಯಕ್ಚುಲಿ. ಎಲ್ಲರೂ ಕೂಡಿದ್ವಿ ಮತ್ತು ಎಲ್ಲರೂ ಎಂಜಾಯ್ ಮಾಡಿದ್ವಿ. ಆದರೂ ಹೆವಿ ಕಾಲು ಪೇನ್ ಆಗತ್ತಾವೆ, ಫುಲ್ ಸುಸ್ತಾಗ್ಬಿಟ್ಟೈತಿ ಇವತ್ತು. ಈಗ ಯಾವಾಗ ರೆಸ್ಟ್ ಮಾಡೀವಿ ಹಂಗೆ ಅನ್ಸತ್ತೆ. ನಾನು ಟೆಂಪಲ್ಗೆ ಹೋಗ್ಬಂದು ಹಚ್ಕೊಂಡ್ಬಿಡ್ತೀನಿ ಅಷ್ಟೇ. ಇಫ್ ಯು ಲೈಕ್ ಮೈ ವ್ಲಾಗ್, ಸೊ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಯಾ, ಥ್ಯಾಂಕ್ ಯು ಗೈಸ್, ಪ್ಲೀಸ್ ಸಪೋರ್ಟ್ ಮೀ. ಯಾ, ಥ್ಯಾಂಕ್ ಯು.